ನನಗೆ ಓಶೋ ಚಿಂತನಧಾರೆಯನ್ನೇ ಓಶೋ ಚಿಂತನೆಗಳನ್ನೇ ಏತಕ್ಕೆ ಪ್ರಸ್ತುತಪಡಿಸ್ಬೇಕು ಅಂತಕ್ಕಂಥ ಅಭಿಪ್ರಾಯ ನನ್ನಲ್ಲಿ ಬಂತು ಅಂತ ಹೇಳಿದ್ರೆ, ನಾನು ಯೋಚನೆ ಮಾಡಿದೆ. ಇವತ್ತಿನ ಜಗತ್ತಿನಲ್ಲಿ ಓಶೋವಿನ ತತ್ವಜ್ಞಾನ, ಓಶೋವಿನ ಚಿಂತನೆಗಳು ತುಂಬ ಅತ್ಯಗತ್ಯ ಅಂತ ಅನ್ನಿಸ್ತು. ಇವತ್ತು ಜಗತ್ತು, ಅದರಲ್ಲೂ ಭಾರತ ದೇಶ ಎಂಥ ಮಟ್ಟಕ್ಕೆ ಹೋಗಿದೆ. ಸ್ವತಂತ್ರವಾಗಿ ಆಲೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ಯಾರಿಗೂ ಇಲ್ಲ. ಯೋಚನೆ ಮಾಡಿದ್ರೆ ಧರ್ಮದ ಬಗ್ಗೆ ಆಲೋಚನೆ ಮಾಡ್ತಾರೆ, ಅಥವಾ ಧರ್ಮದ ತಳಹದಿನಲ್ಲಿ ಆಲೋಚನೆ ಮಾಡ್ತಾರೆ, ಅಥವಾ ಜಾತಿಯ ತಳಹದಿನಲ್ಲಿ ಆಲೋಚನೆ ಮಾಡ್ತಾರೆ. ಯಾರಿಗೂ ದೇಶ ಪ್ರೇಮ ಆಗಲಿ ಅಥವಾ ಈ ನೆಲದ ಪ್ರೇಮದ ಬಗ್ಗೆ ಆಗಲಿ ಆಲೋಚನೆ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ನಮ್ಮನ್ನು ಆಳತಕ್ಕಂಥವರ ನೀತಿಗಳು, ನಮ್ಮನ್ನು ಆಳತಕ್ಕಂಥವರು ನಮ್ಮ ಮನಸ್ಥಿತಿಯನ್ನು ಮಾಡಿರ್ತಕ್ಕಂಥ ರೀತಿ. ನಮ್ಮ ಮನಸ್ಥಿತಿಯನ್ನು ಸಂಪೂರ್ಣವಾಗಿ ಈ ರೀತಿ ಮಾಡೋದಕ್ಕೆ ಅವ್ರ ಕಾರಣ ಏನಿತ್ತು ಅಂದರೆ, ನಮ್ಮ ಮನಸ್ಥಿತಿನಲ್ಲಿ ನಮ್ಮಲ್ಲಿ ಎಲ್ಲಿವರೆಗೆ ಸ್ವತಂತ್ರವಾಗಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇರೋದಿಲ್ಲವೋ ಅಲ್ಲಿಯವರೆಗೆ ಅವರು ಅಧಿಕಾರದಲ್ಲಿ ಇರಬಹುದು, ಆರಾಮಾಗಿ ಗೆದ್ದುಕೊಂಡಿರ್ಬೋದು. ಇದೇ ಕಾರಣ ಆಗಿತ್ತು. ಇದೊಂದೇ ಅಂತಲ್ಲ, ನೀವು ಯಾರಿಗೆ ಗುಲಾಮರಾಗಿರಬೇಕು ಅಂತ ಅನ್ಕೋತಾರ, ಯಾರು ನಿಮ್ಮನ್ನು ಗುಲಾಮರು ಮಾಡ್ಕೋಬೇಕು, ನೀವು ಅವರು ಹೇಳಿದಕ್ಕೆ ಜೈ ಅನ್ನಬೇಕು ಅಂತಕ್ಕಂಥ ಮನೋಭಾವನೆ ಯಾರಲ್ಲಿ ಇರ್ತದೋ, ಆಶಯಗಳು ಯಾರಲ್ಲಿ ಇರ್ತವೋ ಅವರು ನಿಮ್ಮ ಆಲೋಚನಾ ಶಕ್ತಿಯನ್ನು ಕಿತ್ತಾಕ್ತಾರೆ. ನೀವು ಒಂದು ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ನೀವು ಒಂದು ಕಡೆ ಹೋಗ್ತೀರಿ ಅಂತಂದರೆ, ನಿಮಗೆ ನಿಮ್ಮ ಯಜಮಾನ ಆಗಿರ್ತಕ್ಕಂಥವನು, ನಿಮ್ಮ ಮಾಲೀಕ ಆಗಿರ್ತಕ್ಕಂಥವನು ನಿಮಗೆ ತನ್ನ ಸಂಸ್ಥೆ ಬಿಟ್ಟು ಬೇರೆ ಸಂಸ್ಥೆಯ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿಯನ್ನು ಕಿತ್ತಾಕ್ತಾನೆ. ನನ್ನ ಸಂಸ್ಥೆನೇ ಸರಿ, ನನ್ನ ಸಂಸ್ಥೆಯಲ್ಲೇ ಇಷ್ಟೊಂದು ಸಂಬಳ ಕೊಡೋದು, ನನ್ನ ಸಂಸ್ಥೆಯಲ್ಲೇ ಇಷ್ಟೊಂದು ಜನ ಚೆನ್ನಾಗಿದ್ದಾರೆ, ಈ ಥರತಕ್ಕಂಥ ಅಭಿಪ್ರಾಯಗಳನ್ನ ನಿಮಗೆ ಹೇಳ್ತಾ ಬರ್ತಾನೆ, ನಿಮ್ಮನ್ನು ನಂಬಿಸ್ತಾ ಬರ್ತಾನೆ. ಯಾಕೆಂದರೆ ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಿದ್ದೇ ಆದರೆ ಆ ಕಂಪ್ನಿಗಿಂತ ಬೇರೆ ಕಂಪ್ನಿಯಲ್ಲಿ ಕೆಲಸ ಚೆನ್ನಾಗಿದ್ದರೆ, ಅಥವಾ ಆ ಬೇರೆ ಸಂಸ್ಥೆಯಲ್ಲಿ ಇನ್ನೂ ಹೆಚ್ಚಿನ ಸಂಬಳ ಸಿಗ್ತದೆ ಅಂತಕ್ಕಂಥ ಆಲೋಚನೆ ನಿಮಗೆ ಬಂದರೆ ನೀವು ಆ ಕೆಲಸನ ಬಿಟ್ಟು ಹೋಗ್ಬೋದು. ಅದಕ್ಕೋಸ್ಕರ ಓಶೋ ಭಗವಾನ್ ಹೇಳ್ತಾರೆ, ಪ್ರಜ್ಞಾವಸ್ಥೆಯೇ ಜೀವನ, ಅಪ್ರಜ್ಞಾವಸ್ಥೆಯೇ ಮರಣ, ಮೃತ್ಯು ಅಂತ ಹೇಳ್ತಾರೆ. ಪ್ರಜ್ಞಾವಸ್ಥೆಯಲ್ಲಿರ್ತಕ್ಕಂಥ ವ್ಯಕ್ತಿ ಆಲೋಚನೆಯಲ್ಲಿ ತೊಡಗ್ತಾನೆ. ಸತ್ಯ ಯಾವುದು, ಸುಳ್ಳು ಯಾವುದು ಅಂತಕ್ಕಂಥ ಆಲೋಚನೆ ಮಾಡ್ತಾನೆ, ಚಿಂತನೆ ಮಾಡ್ತಾನೆ. ಅದೇ ಪ್ರಜ್ಞಾರಹಿತ ವ್ಯಕ್ತಿ, ಅವನಿಗೆ ಯಾವುದು ಆಲೋಚನೆಗಳೇ ಇರೋದಿಲ್ಲ. ಅವನು ಯಾರು ಏನು ಹೇಳ್ತಾರೆ ಅಥವಾ ತಾನು ಏನು ನೋಡ್ತೀನಿ ಅದನ್ನೇ ಸತ್ಯ ಅಂತ ತಿಳ್ಕೊಂಡಿರ್ತಾನೆ, ಅದನ್ನೇ ಅವನು ಪಾಲಿಸ್ತಾ ಇರ್ತಾನೆ. ಅವನಿಗೆ ಜೀವನದಲ್ಲಿ ಯಾವ ಲವಲವಿಕೆಯೂ ಇರೋದಿಲ್ಲ. ಏನೋ ಒಂದು ಮಾಡ್ತಾನೆ, ತಿಂತಾನೆ, ಉಣ್ತಾನೆ, ಮಲಗ್ತಾನೆ. ಅವನ ಜಗತ್ತಿನ ವಿಚಾರ ಆಗಲಿ, ಸಮಾಜದ ವಿಚಾರದಲ್ಲಾಗಲಿ ಯಾವುದೇ ಒಂದು ನಿಲುವುಗಳನ್ನು ಅವನು ತಾಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಯಾವ ನಿಲುವನ್ನು ಹೊಂದಿರ್ತಾರೆ, ಅವರ ನಾಯಕರುಗಳು, ಅವರ ಮುಖಂಡರುಗಳು, ಅಥವಾ ಅವರಿಗೆ ಒಂದು ನಿರ್ದೇಶನ ಕೊಡ್ತಕ್ಕಂಥವರು ಯಾರು ಯಾವ ನಿಲುವನ್ನು ಇಟ್ಕೊಂಡಿರ್ತಾರೋ, ಅವರು ಏನನ್ನು ಇವರಿಗೆ ಹೇಳ್ಕೊಡ್ತಾರೋ ಅದನ್ನೇ ನಾವು ಸಹ ಪಾಲಿಸ್ತಾ ಇರ್ತೀವಿ. ನಾನು ಒಂದು ಮಾತನ್ನು ಹೇಳ್ತೀನಿ, ನಿಮಗೆ ಕಷ್ಟ ಬಂದಾಗ ಆಲೋಚನೆ ಮಾಡ್ತಕ್ಕಂಥದ್ದನ್ನ ಕಲೀರಿ. ಸ್ವತಂತ್ರವಾಗಿ ಆಲೋಚನೆ ಮಾಡಿ. ಅಪ್ಪ ಹಾಕಿದ್ದ ಆಲದ ಮರ ಅಂತ ಅದಕ್ಕೆ ನೇತಾಕೊಡೋಕ್ಕೆ ಸಾಧ್ಯ ಇಲ್ಲ. ನೀವು ಕಷ್ಟ ಬಂದ ತಕ್ಷಣ ಧರ್ಮ ಗ್ರಂಥಗಳನ್ನು, ಶಾಸ್ತ್ರಗಳನ್ನು ಇಟ್ಕೊಂಡು ಅದನ್ನು ಓದ್ತಾ ಕೂತ್ಕೋಬೇಡಿ. ಅದರಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳು ಆ ಕಾಲಕ್ಕೆ ಸೀಮಿತವಾದಂಥವು. ದಿನವೂ ಪ್ರಶ್ನೆಗಳು ಬದಲಾವಣೆ ಆಗದೇ ಇದ್ರೂ ಉತ್ತರಗಳು ದಿನವೂ ಬದಲಾವಣೆ ಆಗ್ತಾ ಇರ್ತವೆ ಅಂತ ನಾನು ನಿಮಗೆ ಉದಾಹರಣೆ ಸಹಿತ ನೆನ್ನೆ ಹೇಳಿದೆ. ಅದೇ ರೀತಿ ಈಗಲೂ ಹೇಳ್ತಾ ಇದ್ದೀನಿ. ಇವತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ನಾನು ಉತ್ತರಗಳು ಮಾತ್ರ ಅಲ್ಲ, ಪ್ರಶ್ನೆಗಳು ಸಹ ಬದಲಾವಣೆ ಆಗ್ತಾಯಿವೆ. ಈಗ ಪ್ರಶ್ನೆಗಳು ಸಹ ಬದಲಾವಣೆ ಆಗ್ತಾಯಿವೆ, ಉತ್ತರಗಳು ಸಹ ಬದಲಾವಣೆ ಆಗ್ತಾಯಿವೆ. ನೀವು ಹೊಸ ಉತ್ತರವನ್ನು ಇವತ್ತು
ಕಂಡ್ಕೋಬೇಕಾಗಿದೆ. ಅದಕ್ಕೋಸ್ಕರ ನೀವು ಶಾಸ್ತ್ರ ಗ್ರಂಥಗಳನ್ನ ಓದ್ತಾ ಕೂತ್ಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊತೀನಿ ಅಂದರೆ, ಅಥವಾ ಜಪಮಣಿಯನ್ನು ಹಿಡ್ಕೊಂಡು ನೀವು ಕೂತ್ಕೊಂಡು ಜಪಮಣಿನ ಲೆಕ್ಕ ಹಾಕ್ತಾ ಕೂತ್ಕೊಂಡು ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೋತೀನಿ ಅಂದರೆ, ಅಥವಾ ನೀವು ಧ್ಯಾನ ಮಾಡಿಕೊಂಡು ಅಥವಾ ದೇವರ ಮುಂದೆ ಕೈ ಮುಕ್ಕೊಂಡು ದೇವಸ್ಥಾನಗಳಲ್ಲಿ ಕೈ ಮುಗಿದು ಕೂತ್ಕೊಂಡು ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೋತೀನಿ ಅಂದರೆ ತುಂಬ ಕ್ಲಿಷ್ಟವಾಗಿರ್ತಕ್ಕಂಥ ವಿಚಾರ. ಅದು ಸಾಧ್ಯವಾಗದೇ ಇರತಕ್ಕಂಥ ವಿಚಾರ. ನಾನು ನಿಮಗೆ ನಾಸ್ತಿಕತೆಯನ್ನು ಬೋಧಿಸ್ತಾ ಇಲ್ಲ. ಧರ್ಮಶಾಸ್ತ್ರಗಳನ್ನ ನಂಬಬೇಡಿ, ದೇವರನ್ನು ನಂಬಬೇಡಿ ಅಂತ ಏನೂ ನಾನು ಹೇಳ್ತಾ ಇಲ್ಲ. ನೀವು ನಂಬಿಕೆಗಳನ್ನ ನೀವು ದೂರ ಇಡಿ ಅಂತಲೂ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದೇನೆಂದರೆ, ನೀವು ಅದನ್ನು ಮಾಡಿ, ನಿಮ್ಮ ಆತ್ಮಶಾಂತಿಗೋಸ್ಕರ ಅದನ್ನು ಮಾಡಿ. ಧರ್ಮಗ್ರಂಥನೂ ಓದಿ, ದೇವಾಲಯಕ್ಕೂ ಹೋಗಿದ್ದು ಬನ್ನಿ, ಹಿರಿಯರ ಮಾತನ್ನೂ ಕೇಳಿ. ಆದರೆ ಆ ಎಲ್ಲ ಕೇಳುವಿಕೆಯನ್ನು ಒಂದು ಸಲ ನಿಮ್ಮ ಮನಸ್ಸಲ್ಲಿಟ್ಟು ಒಂದು ಸಲ ಆಲೋಚನೆ ಮಾಡಿ. ನಿಮ್ಮ ಮನಸ್ಸು ಅಂತಕ್ಕಂಥದ್ದು ಒಂದು ಯಂತ್ರ ಇದ್ದ ಹಾಗೆ. ನೀವು ಮನಸ್ಸಿಗೆ ಆಲೋಚನೆಯನ್ನು ಹಾಕಿಬಿಟ್ರೆ, ಸಮಸ್ಯೆಯನ್ನು ಹಾಕಿಬಿಟ್ರೆ ಅದು ಮುಗಿದೋಯ್ತು ಅಂತ ನೀವು ತಿಳ್ಕೊಬೇಡಿ. ಮನಸ್ಸಿಗೆ ಪ್ರಜ್ಞಾಸ್ಥಿತಿಯನ್ನು ಕೊಡಬೇಕು. ಮನಸ್ಸಿಗೆ ನೀವು ಪ್ರಜ್ಞಾಸ್ಥಿತಿಯನ್ನು ಕೊಟ್ಟಾಗ ಮಾತ್ರ ಅದು ಮುಂದೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿಯನ್ನು ಪಡ್ಕೋತದೆ. ಅದು ಬಿಟ್ಬಿಟ್ಟು ನೀವು ನಿಮ್ಮ ಮನಸ್ಸಿಗೆ ಆ ಪ್ರಜ್ಞಾಶಕ್ತಿಯನ್ನು ಕೊಡ್ದೇ ಹಾಗೆ ಏನನ್ನು ನೀವು ಕೇಳ್ತೀರೋ ಅದನ್ನೇ ನಂಬಿದ್ರೆ ನೀವು ಮುಂದೆ ಆಲೋಚನೆ ಮಾಡತಕ್ಕಂಥ ಶಕ್ತಿಯನ್ನು ಸಹ ಕಳ್ಕೊತೀರಿ. ನೀವು ವಿಜ್ಞಾನದ ಕಡೆ ಹೋಗೋದೇ ಇಲ್ಲ. ಇಲ್ಲಿವರೆಗೂ ಎಷ್ಟೋ ದೇಶಗಳಲ್ಲಿ, ನಮ್ಮ ಭಾರತ ದೇಶ ಸೇರಿದ ಹಾಗೆ, ನಾವು ವಿಜ್ಞಾನದ ಕಡೆ ತುಂಬ ತಡವಾಗಿ ಹೋಗೋದಕ್ಕೆ ಕಾರಣ ಏನು? ನಮಗೆಲ್ಲ ಗೊತ್ತಿತ್ತು, ನಮಗೆ ಎಲ್ಲ ಜ್ಞಾನವೂ ಇತ್ತು, ಆದರೂ ನಾವು ವಿಜ್ಞಾನದ ಕಡೆ ಹೋಗಲೇ ಇಲ್ಲ. ಕಾರಣ ಏನಂದರೆ, ನಮ್ಮನ್ನು ನಿಮ್ಮ ಕೈಯಿಂದ ಆಗೋದಿಲ್ಲ, ನಿಮ್ಮ ಕೈಯಿಂದ ಏನೂ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥ ಭಾವನೆಯನ್ನು, ಮನೋಭಾವನೆಯನ್ನು ನಮ್ಮ ಮನಸ್ಸಲ್ಲಿ ತುಂಬಿ ಆಗೋಗಿತ್ತು. ಅದನ್ನು ನಾವು ತುಂಬಿಕೊಂಡು ಆಗೋಗಿತ್ತು. ಅದಕ್ಕೋಸ್ಕರ ನಾವು ಮುಂದೆ ಆಲೋಚನೆ ಮಾಡಲೇ ಇಲ್ಲ. ನಾವು ಯಾವುದನ್ನು ಕಂಡುಹಿಡಿಬೇಕಂದ್ರೂ, ವಿಜ್ಞಾನದ ಯಾವುದೇ ಒಂದು ಪರಿಧಿ ಒಳಗಡೆ ಹೋಗಬೇಕಂದ್ರೂ ಪಾಶ್ಚಾತ್ಯರ ಕಡೆಗೆ ಕೈ ತೋರಿಸ್ತಾ ಇದ್ದೋ. ಪಾಶ್ಚಾತ್ಯರು ಸಹ ಏನೂ ಇದರಿಂದ ಹೊರತಾಗಿರಲಿಲ್ಲ. ಅವರಲ್ಲೂ ಸಹ ಅನೇಕ ಮೌಢ್ಯಗಳಿತ್ತು. ನಿಮಗೆ ಗೊತ್ತಿರ್ಬೋದು, ನ್ಯೂಟನ್ ಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡುಹಿಡಿದಾಗ ಅದನ್ನು ಒಪ್ಪದೇ ಇರತಕ್ಕಂಥ ಅಲ್ಲಿಯ ಮತಧರ್ಮಗಳು ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸ್ತವೆ. ನ್ಯೂಟನ್ ಹೇಳ್ತಾನೆ, ಎಲ್ಲ ವಸ್ತುಗಳು ನೆಲಕ್ಕೆ ಯಾಕೆ ಬೀಳ್ತವೆ? ಧರ್ಮಶಾಸ್ತ್ರ ಹೇಳ್ತವೆ, ಅದು ದೈವ ನಿಯಮ ಅಂತ. ಆದರೆ ಇವನು ಹೇಳ್ಬಿಡ್ತಾನೆ ನ್ಯೂಟನ್, ಯಾಕೆ ನೆಲದ ಕಡೆನೇ ಬರ್ತವೆ ಅಂದರೆ, ಭೂಮಿಗೆ ಅಯಸ್ಕಾಂತದ ರೀತಿಯಲ್ಲಿ ಎಲ್ಲ ವಸ್ತುಗಳನ್ನ ತನ್ನ ಹತ್ರ ಸೆಳೀತಕ್ಕಂಥ ಸಾಮರ್ಥ್ಯ ಇದೆ ಅಂತ. ಅದೇ ರೀತಿ ಮುಂದೆ ನಿಮಗೆ ಗೊತ್ತಿರ್ಬೋದು, ಮತ್ತೊಬ್ಬ ವಿಜ್ಞಾನಿ ಬಗ್ಗೆ, ಅವನ ಹೆಸರು ನನಗೆ ನೆನಪಾಗ್ತಾ ಇಲ್ಲ. ಆ ವಿಜ್ಞಾನಿಯನ್ನು ಸಹ ಅವರು ಮರಣದಂಡನೆಗೆ ಗುರಿ ಮಾಡ್ತಾರೆ. ಇದೇ ಥರ ಎಷ್ಟೋ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶಗಳಲ್ಲೂ ಇರ್ತದೆ. ಆದರೆ ಛಲ ಹಿಡಿದಂಥ ಕೆಲವು ವ್ಯಕ್ತಿಗಳು, ಛಲ ಹಿಡಿದು ಬಂದಂಥ ಕೆಲವೇ ವ್ಯಕ್ತಿಗಳು ಒಂದು ಸಾಧನೆ ಮಾಡಿದ್ರು, ವಿಜ್ಞಾನಿಗಳೆನಿಸ್ಕೊಂಡ್ರು. ಆಧ್ಯಾತ್ಮಿಕತೆಯಲ್ಲಿ ಹೊಸ ಆಲೋಚನೆ ಮಾಡಿದಂಥವರು ಪ್ರವಾದಿಗಳು ಅನ್ನಿಸ್ಕೊಂಡ್ರು. ಬುದ್ಧ ಆದರೂ ಅಷ್ಟೇ, ಯೇಸು ಆದರೂ ಅಷ್ಟೇ. ಬುದ್ಧ ತನ್ನ ಸುಖ ಸಾಮ್ರಾಜ್ಯದ ಚಕ್ರದ ಒಳಗಡೆನೇ ಸೇರಿಕೊಂಡಿದ್ದಿದ್ದರೆ, ಅವನು ಸ್ವತಂತ್ರವಾಗಿ ಆಲೋಚನೆ ಮಾಡಿ ಹೊರಗಡೆ ಬರದೇ ಹೋಗಿದ್ದಿದ್ರೆ, ಅವನು ಸಿದ್ಧಾರ್ಥ ಬುದ್ಧನಾಗ್ತಾನೇ ಇರಲಿಲ್ಲ. ಅವನಲ್ಲಿ ಹೊಸ ಆಲೋಚನೆಗಳು ಬರ್ತಾನೇ ಇರಲಿಲ್ಲ. ಈ ಜಗತ್ತಿನ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ಅವನ ಕೈಯಿಂದ ಸಾಧ್ಯನೇ ಆಗ್ತಿರಲಿಲ್ಲ. ಅದೇ ರೀತಿ ಯೇಸು ಸಹ ಅಷ್ಟೇ. ನನ್ನ ಜನ ಇರೋದೇ ಈ ರೀತಿಯಲ್ಲಿ, ನಾವು ಹುಟ್ಟಿರೋದೇ ಈ ಥರ, ನಾವಿರೋದೇ ಈ ಥರ ಬಡತನದಲ್ಲಿ, ನಾವು ಇದೇ ರೀತಿ ಬದುಕಬೇಕು, ನಾವು ಶೋಷಿತರು, ನಾವು ನಮಗಿಂತ ಮೇಲ್ಪಟ್ಟವರ ಸೇವೆ ಮಾಡಿಕೊಂಡೇ ನಮ್ಮ ಜೀವನ ನಡೆಸಬೇಕು, ನಮಗಿರೋದಕ್ಕೆ ನೆಲೆ ಇಲ್ಲ, ಇಲ್ಲಿಂದ ಅಲ್ಲಿಗೆ ಅಲೀತಾನೇ ಇರಬೇಕು ಅಂತಕ್ಕಂಥ ಅವನ ಆ ವಿಶ್ವಾಸ ಯೇಸುಗೆ ಇದ್ಬಿಟ್ಟಿದ್ದರೆ, ಆ ನಂಬಿಕೆಯನ್ನೇ ಯೇಸು ತನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದರೆ ಇವತ್ತು ಕ್ರೈಸ್ತ ಧರ್ಮ
ಹುಡ್ತಾನೆ ಇರಲಿಲ್ಲ. ಯೇಸುವಿನಲ್ಲಿ ಹೊಸ ಆಲೋಚನೆ ಬಂತು, ಸ್ವತಂತ್ರವಾಗಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಬಂತು. ಅದಕ್ಕೋಸ್ಕರ ಯೇಸು ಒಬ್ಬ ಆ ಕಾಲದ 2000 ವರ್ಷಗಳ ಹಿಂದೆ ಮಹಾನ್ ಕ್ರಾಂತಿಕಾರಿಯಾದ. ಬಸವಣ್ಣನವರಿಗೆ ಗೊತ್ತಾಯಿತು ಈ ಜಗತ್ತಿನ ಈ ದೇಶದಲ್ಲಿ ಯಾತಕ್ಕೋಸ್ಕರ ಸಂಘರ್ಷಗಳಾಗ್ತಾ ಇವೆ, ವರ್ಣ ಸಂಘರ್ಷಗಳಾಗ್ತಾ ಇವೆ ಅಂತ. ಅದಕ್ಕೋಸ್ಕರ ಪರಿಹಾರ ಕಂಡುಹಿಡಿದ್ರು. ಇದಕ್ಕೆಲ್ಲ ಜಾತಿಗಳೇ ಮೂಲ ಕಾರಣ. ಈ ವರ್ಣ ಸಂಘರ್ಷಗಳಿಗೆ, ಜಾತಿಯ ಸಂಘರ್ಷಗಳಿಗೆ, ಪ್ರಭುತ್ವದ ಸಂಘರ್ಷಗಳಿಗೆ ಮೂಲ ಕಾರಣ ಜಾತಿ. ಮೇಲು ಕೀಳು ಅಂತಕ್ಕಂಥ ದೌರ್ಬಲ್ಯಗಳೇ ಕಾರಣ. ಮೇಲು ಕೀಳು ಅಂತಕ್ಕಂಥ ಸಮಾಜದ ದೌರ್ಬಲ್ಯಗಳೇ ಕಾರಣ. ಅದಕ್ಕಾಗಿ ಆ ದೌರ್ಬಲ್ಯಗಳನ್ನೆಲ್ಲ ಮೀರಿ ನಿಲ್ಲಬೇಕು ಅಂಥೇಳಿ ಅವರು ವೀರಶೈವ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಜಗತ್ತಿನಲ್ಲಿ ಎಲ್ಲರೂ ಸಮಾನ, ದೇವರ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲರೂ ಸಹ ಸಮಾನ ಅಂತಕ್ಕಂಥ ಮನೋಭಾವನೆ ಅಂತಕ್ಕಂಥ ಕ್ರಾಂತಿಯನ್ನು ಬಸವಣ್ಣನವರು ಮಾಡಿದ್ರು. ಹಾಗಾಗಿ ಅಂಥ ಯಾವ ವ್ಯಕ್ತಿಗಳನ್ನು ಸಹ ನೆಮ್ಮದಿಯಾಗಿ ಇರೋದಕ್ಕೆ ಬಿಡಲಿಲ್ಲ ಬಿಡಿ, ಅದು ಬೇರೆ ವಿಚಾರ. ನೀವು ನಿಮ್ಮಲ್ಲಿ ಯಾರಾದರೂ ಒಂದು ಪ್ರಶ್ನೆ ಕೇಳ್ಬೋದು, ದೇವರು ಇದ್ದಾನೆಯೇ, ಅಸ್ತಿತ್ವದಲ್ಲಿ ಇದ್ದಾನೆಯೇ ಅಂತ ಪ್ರಶ್ನೆ ಕೇಳ್ಬೋದು. ನೀವೇನು ಮಾಡ್ತೀರಿ? ಎಲ್ಲೋ ಓದಿರ್ತೀರಿ, ಧರ್ಮಶಾಸ್ತ್ರಗಳಲ್ಲಿ ಓದಿರ್ತೀರಿ, ಅಥವಾ ಯಾವುದೋ ವ್ಯಕ್ತಿ ಹತ್ರ ಕೇಳಿರ್ತೀರಿ, ಅಥವಾ ನೀವು ಧರ್ಮಗುರುಗಳ ಹತ್ರ ಕೇಳಿರ್ತೀರಿ, ಅಥವಾ ನಿಮ್ಮ ಹಿರಿಯರಿಂದ ಕೇಳಿರ್ತೀರಿ, ಹೌದು ಅಂತ ಹೇಳ್ಬೋದು. ಅಥವಾ ನೀವು ಸ್ವಲ್ಪ ವಿಜ್ಞಾನದ ಬಗ್ಗೆ ತಿಳ್ಕೊಂಡ್ರಾದರೆ ತಾಕಲಾಟ ಶುರುವಾಗೋದು, ನಿಮ್ಮ ಮನಸ್ಸಲ್ಲಿ ತಾಕಲಾಟ ಶುರುವಾಗೋದು. ನಿಮಗೆ ಧರ್ಮಶಾಸ್ತ್ರಗಳ ಬಗ್ಗೆನೂ ನಂಬಿಕೆ ಬೇಡ. ಅದು ಹೇಳ್ತು ಅಂತ ದೇವರು ಇದ್ದಾನೆ ಅಂತ ತಿಳ್ಕೊಳ್ಳೋದು ಬೇಡ. ಅಥವಾ ಯಾರೋ ಒಬ್ಬ ನಾಸ್ತಿಕ ಹೇಳ್ದ ದೇವರು ಇಲ್ಲ ಅಂಥೇಳಿ ನೀವು ದೇವರು ಇಲ್ಲ ಅಂತಲೂ ತಿಳ್ಕೊಳ್ಳೋದು ಬೇಡ. ಸ್ವತಂತ್ರವಾಗಿ ಆಲೋಚನೆ ಮಾಡಿ ನೋಡಿ. ಈ ಜಗತ್ತನ್ನು ನಡೆಸ್ತಕ್ಕಂಥ ಯಾವುದೋ ಸೃಷ್ಟಿನಲ್ಲಿ ಯಾವುದೋ ಒಂದು ಶಕ್ತಿ ಇದೆ. ಆ ಶಕ್ತಿಯೇ ಜಗತ್ತನ್ನು ನಡೆಸ್ತಾ ಇದೆ. ನೀವು ತಕ್ಷಣವೇ ಯಾವುದಾದ್ರೂ ಉತ್ತರವನ್ನು ಕಂಡುಹಿಡ್ಕೋಬೇಕು ಅಂತಂದರೆ ನಿಮ್ಮ ನೆನಪಿನ ಶಕ್ತಿಗೆ ಮೊರೆ ಹೋಗಬೇಡಿ. ನಮ್ಮ ನೆನಪಲ್ಲಿ ಇರತಕ್ಕಂಥದ್ದೆಲ್ಲ ನಿಮ್ಮ ಇಲ್ಲಿಯವರೆಗಿನ ಅನುಭವಗಳು, ನೀವು ಓದಿದಂಥ ಧರ್ಮಶಾಸ್ತ್ರಗಳು, ಅಥವಾ ನೀವು ಕೇಳಿದಂಥ ಕಥೆಗಳು, ಹರಿಕಥೆಗಳು, ಅಥವಾ ಜಪತಪಗಳು, ನೀವು ಕೇಳಿದಂಥ ಉಪನ್ಯಾಸಗಳು, ಅವೇ ನಿಮ್ಮ ನೆನಪಿನಲ್ಲಿರ್ತಕ್ಕಂಥದ್ದು. ಅದರ ಮೊರೆಯನ್ನು ಹೋಗಬೇಡಿ. ಸ್ವಯಂ ಚಿಂತಿಸುವಿಕೆಯೇ ನಿಜವಾದ ಪರಿಹಾರ. ಸ್ವಯಂ ನೀವು ಯಾವಾಗ ಚಿಂತಿಸ್ತೀರಿ ಆಗಲೇ ನಿಮ್ಮ ಬೆಳವಣಿಗೆ ಸಾಧ್ಯ. ನಿಮ್ಮ ಬೆಳವಣಿಗೆ ಸಾಧ್ಯ ಆಗಬೇಕಂದ್ರೆ, ಈ ದೇಶದ ಸ್ಥಿತಿಗತಿಗಳು ಬದಲಾವಣೆ ಆಗಬೇಕಂದ್ರೆ, ಈ ದೇಶದಲ್ಲಿ ನಮಗೆ ಗೊತ್ತಿಲ್ಲದೇ ನಾವು ಗುಲಾಮರಾಗಿ ಬದುಕ್ತಾ ಇದ್ದೀವಿ ಅನ್ನೋದು ತಮ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ನಿಜವಾಗಿ ಆಲೋಚನೆ ಮಾಡಿ. ನೀವೆಲ್ಲರೂ ಸಹ ಈಗಲೂ ಗುಲಾಮಿತನದಲ್ಲೇ ನಾವು ಬದುಕ್ತಾ ಇದ್ದೀವಿ. ಆ ಗುಲಾಮಿತನ ನಮ್ಮಿಂದ ಹೋಗಬೇಕಂದ್ರೆ ನಮಗೆ ಸ್ವಯಂ ಚಿಂತಿಸುವಿಕೆ ಖಂಡಿತ ಅವಶ್ಯಕತೆ ಇದೆ. ಹಾಗೆ ಕನ್ಫ್ಯೂಷಿಯಸ್ ಒಬ್ಬ ಚಿಂತನಾ ಶಕ್ತಿ ಉಳ್ಳವರು, ತತ್ವಜ್ಞಾನಿಗಳು. ಅವರು ಒಂದು ಸಲ ಹಿಂಗೆ ಗ್ರಾಮಗಳನ್ನ ಸುತ್ತಾಡಿಕೊಂಡು ಒಂದು ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿ ಆ ಕಾಲದಲ್ಲಿ ಬಾವಿಯಿಂದ ನೀರು ಸೇರೋದಕ್ಕೆ, ಈಗ ಏತ ಅಂತ ಹೇಳ್ತೀವಲ್ಲ, ದನಗಳನ್ನ ಕಟ್ಟಿ ಅದರಿಂದ ನೀರನ್ನು ಎಳಿತಾಯಿದ್ರು. ಆದರೆ ಈ ಒಬ್ಬ ಮುದುಕ ಬಾವಿಯಿಂದ ನೀರನ್ನು ಎಳೆಯೋದಕ್ಕೆ ತನ್ನ ಮಗನನ್ನು ಕಟ್ಟಿಕೊಂಡು, ನೊಗಕ್ಕೆ ತಾನೊಂದು ಕಡೆ ಕಟ್ಟಿಕೊಂಡು, ಇನ್ನೊಂದು ಕಡೆ ತನ್ನ ಮಗನ ಕೈಯಿಂದ ಕಟ್ಟಿಕೊಂಡು, ಅಪ್ಪ ಮಗ ಇಬ್ಬರು ಸೇರಿಕೊಂಡು ಆ ನೀರನ್ನು ಬಾವಿಯಿಂದ ಮೇಲೆ ಎಳಿತಾಯಿದ್ರು. ಕನ್ಫ್ಯೂಷಿಯಸ್ ಅಲ್ಲಿಗೆ ಹೋದ. ಏನು ನಿಂದು ವಿಚಿತ್ರ, ಈಗೆಲ್ಲ ದನ ಕರುಗಳನ್ನ ಕಟ್ಕೋತಾವ್ರೆ, ಯಂತ್ರಗಳನ್ನ ಕಂಡುಹಿಡ್ಕೋತಾವ್ರೆ ಅಂಥದ್ರಲ್ಲಿ ನೀನು ಏನಿದು ಈ ಥರ ನಿನ್ನ ಮಗನ ಕೈಲಿ ಎಳಿಸ್ತಿದ್ಯಲ್ಲ, ನೀನೇನೋ ಮುದುಕ ಓದೋಗ್ಲಿ ಬಿಡು, ನಿನ್ನ ಮಗನ ಕೈಲಿ ಎಳಿಸ್ತಿದ್ಯಲ್ಲ, ಅವನಿಗಾದ್ರೂ ಏನಾದರೂ ಹೇಳ್ಕೊಡ್ಬಾರ್ದ ಅಂತ. ಆಗ ಅವನು ಹೇಳ್ದ, ಮುದುಕ ಸುಮ್ಮನೆ ಹೋಗ್ಬಿಡು, ನಿನ್ನ ಮಾತನ್ನು ನನ್ನ ಮಗ ಕೇಳಿಸ್ಕೊಬಿಟ್ಟಾನ, ಬೇರೆ ಹೋಗು ನೀನು, ಸ್ವಲ್ಪ ದಿನ 1 ತಿಂಗಳು ಬಿಟ್ಕೊಂಡು ಬಾ. ನೀನು 1 ತಿಂಗಳಾಯಿತು. ಕನ್ಫ್ಯೂಷನ್ನೇ ಆಯಿತು.
ಒಂದು ತಿಂಗಳಾದಮೇಲೆ ಮತ್ತೆ ಕನ್ಫ್ಯೂಷಸ್ ಹೋದ ಅಲ್ಲಿಗೆ ಹೋದಾಗ ಆ ರೈತನ ಮಗ ಅವತ್ತು ಹಸುಗಳನ್ನ ಕಟ್ಕೊಂಡು ನೀರನ್ನು ಎಳಿತಾ ಇದ್ದ. ಆಗ ಕನ್ಫ್ಯೂಷಸ್ ಓಕೆ ಆ ಮುದುಕನನ್ನು ಕೇಳ್ತಾನೆ, ಏನು ಅವತ್ತು ನೋಡಿದ್ರೆ ನೀನು ಆ ರೀತಿ ಮಾಡ್ತಿದ್ದೆ, ನಾನು ಹೇಳಕ್ಕೆ ಬಂದರೆ ನೀನೇ ಹೇಳಿದೆ, ಇವತ್ತು ನಿನ್ನ ಮಗ ಕಟ್ಕೊಂಡು ಇಳಿತಾನೆ ಅಂತ. ಆಗ ಅವನ ಮಗ ಮುದುಕ ಹೇಳ್ತಾನೆ, ನೀನು ಅವತ್ತು ಹೇಳಿದಂತೆ ನಾನೇನಾದರೂ ನನ್ನ ಮಗನಿಗೆ ನೀರನ್ನು ಯಂತ್ರದಿಂದ ಮುಖಾಂತರ ಅಥವಾ ಹಸುವಿನಿಂದ ಮುಖಾಂತರ ಎಳಿಸಬೇಕು ಅಂದಿದ್ರೆ ಅವನು ತನ್ನ ಶಕ್ತಿಯನ್ನು ಗಳಿಸ್ಕೋತಾನೆ ಇರಲಿಲ್ಲ. ಇವತ್ತು ನೋಡು, ತಾನೇ ಸ್ವಂತ ಎಳೆದು ಅವನು ನನ್ನ ಮಗನಿಗೆ ಒಂದು ಎತ್ತಿನ ಬಲ ಬಂದಿದೆ. ಈ ಎತ್ತಿನ ಬಲ ಬಂದ ಮೇಲೆ ಅವನಿಗೆ ಸ್ವಯಂ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಬಂತು. ಆಲೋಚನಾ ಶಕ್ತಿಯಿಂದ ಅವನು ಹಸುವನ್ನು ತಂದು ಕಟ್ಟಿದ. ನೀನೀಗ ಬಂದು ಯಂತ್ರಗಳನ್ನ ಕಟ್ಟು ಅಂತ ಹೇಳಕ್ಕೆ ಬರಬೇಡ. ಮನುಷ್ಯ ಎಲ್ಲಕ್ಕೂ ಯಂತ್ರಗಳ ಮೇಲೆ ಡಿಪೆಂಡ್ ಆಗಿಬಿಟ್ರೆ ಮುಂದೆ ಮನುಷ್ಯನಿಗೆ ಮಾಡೋಕ್ಕೆ ಇನ್ನೇನು ಕೆಲಸ ಇದೆ? ಮನುಷ್ಯನೂ ಮಾಡಬೇಕು. ಮನುಷ್ಯನ ಆಲೋಚನಾ ಶಕ್ತಿನೇ ಹೊಂಟೋಗ್ಬಿಡ್ತದೆ. ಈಗಾಗಲೇ ವಿಜ್ಞಾನ ಕಂಡುಹಿಡಿತಾ ಇದೆ, ವಿಜ್ಞಾನ ತುಂಬ ಮುಂದುವರಿದೆ. ನಿಮ್ಮ ಆಲೋಚನಾ ಶಕ್ತಿಯನ್ನು ಕಿತ್ಕೋತಾ ಇದೆ. ನೀವು ಏನಾದರೂ ತಿಳ್ಕೋಬೇಕು ಹೊಸ ವಿಚಾರ ಅಂದರೆ ನಿಮಗೆ ಆಲೋಚನೆ ಮಾಡೋಂಗೇ ಇಲ್ಲ. ನೀವು ಮೊಬೈಲ್ ಓಪನ್ ಮಾಡಿಬಿಟ್ರೆ ಸಾಕು, ನಿಮಗೆ ಉತ್ತರ ಸಿಕ್ಬಿಡ್ತು. ನೀವು ಶಾಲೆಯಲ್ಲಿ ಕಲ್ತಿದ್ರಿ, ನಿಮ್ಮ ಪ್ರಾಧ್ಯಾಪಕರು ಆ ಉತ್ತರನ ನಿಮಗೆ ಹೇಳ್ಕೊಟ್ಟಿದ್ರು, ಅದು ನೀವು ಮರ್ತಿದ್ರಿ. ಆ ಪ್ರಶ್ನೆ ನಿಮಗೆ ಉದ್ಭವ ಆದಾಗ ಒಂದು ಸಲ ಕೂತ್ಕೊಂಡು ಆಲೋಚನೆ ಮಾಡಬೇಕಿತ್ತು. ಖಂಡಿತ ನಿಮ್ಮ ಮೆದುಳಿಗೆ ಶಕ್ತಿ ಬರ್ತಾಯಿತ್ತು, ಮೆದುಳಿಗೆ ಕೆಲಸ ಸಿಗ್ತಿತ್ತು. ಆಗ ಮೆದುಳು ಆ ಉತ್ತರವನ್ನು ತಾನಾಗಿ ಹುಡುಕಿ ನಿಮಗೆ ತೆಗೆದುಕೊಡ್ತಾಯಿತ್ತು. ಅದು ಬಿಟ್ಟರೆ ನೀವು ಆಲೋಚನಾ ಶಕ್ತಿ ಇಲ್ಲವೇ ಇಲ್ಲ, ಆಲೋಚನೆ ಮಾಡೋಕ್ಕೆ ಹೋಗಲೇ ಇಲ್ಲ, ನಿಮ್ಮ ಮೆದುಳಿಗೆ ಕೆಲಸ ಕೊಡಲೇ ಇಲ್ಲ, ನಿಮ್ಮ ಮೆದುಳು ಪಳಗಲೇ ಇಲ್ಲ, ನಿಮ್ಮ ಮೆದುಳು ಕ್ರಿಯಾಶೀಲವಾಗಲೇ ಇಲ್ಲ. ಅದ್ರ ಬದಲು ಏನು ಮಾಡಿದ್ರಿ? ನೇರವಾಗಿ ಮೊಬೈಲ್ನಲ್ಲೋ ಲ್ಯಾಪ್ಟಾಪ್ನಲ್ಲೋ ಸರ್ಚ್ ಮಾಡಿಬಿಡ್ರಿ. ಇವತ್ತು ಎಂಥ ಕಾಲ ಬಂದಿದೆ, ಕತೆ ಬರೀತಕ್ಕಂಥವ್ರಿಗೂ ಮುಂದೆ ಏನು ಬರೀಬೇಕು ಅಂತ ಒಳಿದೇ ಇದ್ದಾಗ ಮೊಬೈಲನ್ನು ಆನ್ ಮಾಡಿ ನೋಡಿದ್ರೆ ಯಾವುದೋ ಒಂದು ಆ್ಯಪ್ನಲ್ಲಿ ಮುಂದೆ ಹೇಗೆ ಕತೆ ಬರೀಬೇಕು ಅಂತ. ಮನುಷ್ಯ ಕತೆ ಬರೆಯೋದಕ್ಕೂ ಸಾಹಿತ್ಯವನ್ನು ಸೃಷ್ಟಿ ಮಾಡೋದಕ್ಕೂ ಸಹ ಒಂದು ಕೃತಕ ಜ್ಞಾನದ ಯಂತ್ರದಗಳ ಮೊರೆ ಹೋದರೆ ಮುಂದೆ ಗತಿಯೇನು? ಮನುಷ್ಯನ ಅವಸ್ಥೆ ಹೇಗಾಗಬಾರ್ದು? ಕಾವು ಅಂತ ಕಾದಂಬರಿಕಾರರು ತಮ್ಮ ಕಾದಂಬರಿನಲ್ಲಿ ಬರೀತಾರೆ. ಮನುಷ್ಯ ಮುಂದೆ ಒಂದು ಕಾಲಕ್ಕೆ ತಮ್ಮನ್ನು ಪ್ರೀತಿ ಮಾಡೋದಕ್ಕೂ ಒಂದು ಯಂತ್ರನ ನೇಮಕ ಮಾಡ್ಕೋತಾನೆ ಅಂತ. ಯಂತ್ರ ತಯಾರು ಮಾಡಿ ಇಟ್ಕೋತಾನೆ ನಮ್ಮನ್ನು ಪ್ರೀತಿ ಮಾಡೋಕ್ಕೋಸ್ಕರ. ಅಂದರೆ ಅಂತಹ ಒಂದು ಕಾಲ ಬರ್ತದೆ. ಮನುಷ್ಯನಿಗೆ ಪ್ರೀತಿ ಬೇಕಾದಾಗ ಅವನು ಮನುಷ್ಯನ ಮೊರೆ ಹೋಗೋದಿಲ್ಲ. ಯಾಕೆಂದರೆ ಅವನಿಗೆ ಇನ್ನೊಬ್ಬ ಮನುಷ್ಯನ ಇನ್ನೇನೋ ಆಲೋಚನೆ ಇರ್ತದೆ, ಅವನು ಸಹ ಯಂತ್ರದ ಮೇಲೆ ಡಿಪೆಂಡ್ ಆಗಿಬಿಟ್ಟಿರ್ತಾನೆ. ಆಗ ಆ ಮನುಷ್ಯ ಏನು ಮಾಡ್ತಾನೆ? ಯಂತ್ರವನ್ನು ತಯಾರು ಮಾಡಿಕೊಂಡು ಅದು ತನ್ನ ಪ್ರೀತಿ ಮಾಡೋ ಥರ ಮಾಡ್ಕೋತಾನೆ ಅಂತ ಕಾಮು ಹೇಳ್ತಾರೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಓಶೋ ಭಗವಾನ್ ತತ್ವಗಳ ಆಧಾರದ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಖಂಡಿತವಾಗಿಯೂ ಸ್ವಂತವಾಗಿ ಆಲೋಚನೆ ಮಾಡೋಷ್ಟು ಕಲೀರಿ. ನಿಮ್ಮ ಮೆದುಳಿಗೆ, ನಿಮ್ಮ ಮನಸ್ಸಿಗೆ ಯೋಚನೆ ಮಾಡ್ತಕ್ಕಂಥ ತಾಕತ್ತನ್ನು ಕೊಡಿ. ನಿಮ್ಮ ಮನಸ್ಸನ್ನು ಪಳಗಿಸಿ. ನೀವು ಆದಷ್ಟು ಸ್ವಂತವಾಗಿ ಆಲೋಚನೆ ಮಾಡಿ ಯಾವುದೇ ನಿರ್ಧಾರವನ್ನು ತಗೊಳ್ಳಿ. ಚಿಂತನೆ ಖಂಡಿತ ಸ್ವತಂತ್ರವಾಗಿ ಇರಲಿ. ದಯವಿಟ್ಟು ಆ ಕೆಲಸ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾರಿಗೂ ಒತ್ತಡ ಇರ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು. ನನ್ನ ಬೆಲ್ ಬಟನ್ನ ಒತ್ತಿ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ಬರ್ತವೆ. ಜೊತೆಗೆ ನೀವು ಒಂದು ಲೈಕ್ ಮಾಡಿದ್ರೆ ನಮ್ಮ ಜನ್ಮ ಸಾರ್ಥಕ. ನಿಮ್ಗೆ ಇಷ್ಟ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನು ಬೇಕೋ ಆ ಪ್ರಶ್ನೆ ಕೇಳಿ, ಅಥವಾ ಏನಾದರೂ ಆರೋಪ ಇದ್ದರೆ ಅದನ್ನು ಬೇಕಾದರೆ ಮಾಡಿ. ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಖಂಡಿತ ಮಾಡಿ, ಸ್ವಂತ ಆಲೋಚನೆ ಮಾಡಿ. ನಾನು ಇನ್ನೂ ಹೆಚ್ಚಿನ ತತ್ವಜ್ಞಾನಿಗಳ ಚಿಂತನೆಗಳನ್ನ ತಮ್ಮ ಮುಂದೆ ಇಡಬೇಕು ಅಂತ ಇದ್ದೀನಿ. ನಾಳೆ ಭಾರತ ಎತ್ತ ಸಾಗುತ್ತಿದೆ ಮತ್ತು ಟೆರರಿಸಮ್ ಇನ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಅಂತಕ್ಕಂಥ ಎರಡು ಉಪನ್ಯಾಸಗಳನ್ನ ನಾನು ನಿಮ್ಮ ಜೊತೆ ಮಾತನಾಡಬೇಕು ಅಂತ ಇದ್ದೀನಿ. ಈಗ ಸದ್ಯಕ್ಕೆ ಧನ್ಯವಾದಗಳು.